ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಯದೇವ ಆಸ್ಪತ್ರೆಯ ಮಕ್ಕಳ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಕೂಡ ಹೃದಯಾಘಾತಕ್ಕೆ ಒಳಗಾಗಿ ಸಾವನ್ನಪ್ತಾ ಇರುವಂತಹ ಪ್ರಕರಣಗಳು ನಗರ ಭಾಗದಲ್ಲೂ ಕಾಣ್ತಾ ಇದೀವಿ, ಗ್ರಾಮೀಣ ಭಾಗದಲ್ಲೂ ಕಾಣ್ತಾ ಇದೀವಿ. ಏನ್ ರೀಸನ್ ಸರ್ ಇದಕ್ಕೆ? ಸಣ್ಣ ಮಕ್ಕಳು ಅಂದ್ರೆ ನೀವು ಹೇಳ್ತಾ ಇರೋದು 18 ವರ್ಷದ ಒಳಗಡೆ ಇರೋ ಮಕ್ಕಳು? 11 ವರ್ಷ, 14 ವರ್ಷ, 9 ವರ್ಷ. ಇದು ತುಂಬಾ ಅದು ವಿರಳ. ಇದು ಅಷ್ಟೊಂದು ಕಾಮನ್ ಅಲ್ಲ, ಆದ್ರೂ ಕೂಡ ಆಗುತ್ತೆ. ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಮೊದಲನೇದಾಗಿ ಮಕ್ಕಳಿಗೆ ಯಾವ್ದೋ ಒಂದು ರಕ್ತದಲ್ಲಿ ಹೆಪ್ಪುಗಟ್ಟೋ ಒಂದು ತೊಂದರೆಯಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಅಂತವ್ರಿಗೆ ರಕ್ತ ಇರ್ಲಿ ಹೆಪ್ಪುಗಟ್ಟು ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಆಗೋ ಸಂಭವ ಇರುತ್ತೆ. ಇದು ಅಷ್ಟು ಕಾಮನ್ ಅಲ್ಲ, ನಂಬರ್ 1. ಎರಡನೇದು, ತುಂಬಾ ಸಣ್ಣ ಮಕ್ಕಳಲ್ಲಿ ಕೆಲವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಅವರು ಅನುವಂಶಿಕವಾಗಿ ಬಂದಿರುತ್ತೆ. ಅಂದ್ರೆ ಅವ್ರ ತಂದೆ ತಾಯಿ ಅವ್ರ ಕಡೆಯಿಂದನೂ ಬಂದಿರುತ್ತೆ. ಅದರಲ್ಲಿ ಕೊಲೆಸ್ಟ್ರಾಲ್ ಡಿಪಾಸಿಟ್ ಜಾಸ್ತಿಯಾಗಿ ದೊಡ್ಡವ್ರಿಗೆ ಬರುತ್ತಲ್ಲ ಹಾರ್ಟ್ ಅಟ್ಯಾಕ್, ಅದೇ ತರ ಬರೋ ಸಂಭವ ಇರುತ್ತೆ. ಇನ್ನೊಂದು, ಕೆಲವು ಮಕ್ಕಳುಗಳಿಗೆ ಹುಟ್ಟದಾಗಿಂದಾನೇ ಕೆಲವು ತೊಂದರೆಗಳಿರುತ್ತೆ. ಅಂದ್ರೆ ರಕ್ತನಾಳಗಳು ಎಲ್ಲಿಂದ ಹೊರಡ್ಬೇಕು ಅಲ್ಲಿಂದ ಹೊರಡಲ್ಲ, ಬೇರೆ ಕಡೆಯಿಂದ ಹೊರಟು ಅದೇನಾದ್ರೂ ಒಂದು ಅಶುದ್ಧವಾದ ರಕ್ತ ಹಾರ್ಟ್ ಮೊದಲಿಗೆ ಸಪ್ಲೈ ಮಾಡ್ತಾ ಇದ್ರೆ ಅದರಿಂದನೂ ಕೂಡ ಆಗುತ್ತೆ. ಕೆಲವು ಸಲ ಇದೇ ಕವಾಟಗಳು, ಡಯೋಟಿಕ್ ವ್ಯಾಲ್ವ್ ಅಂತ ಹೇಳ್ತೀವಿ, ಅದ್ರಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಅವ್ರಿಗೆ ಸಡನ್ ಕಾರ್ಡಿಯಕ್ ಡೆತ್ ಅಂತ ಹೇಳ್ತೀವಿ, ಅದನ್ನ ಹಾರ್ಟ್ ಅಟ್ಯಾಕ್ ಅಂತ ಹೇಳಕ್ಕಾಗಲ್ಲ. ನಾನಾ ಕಾರಣಗಳು ಇರುತ್ತೆ. ಬಟ್ ಆದ್ರೆ ಇದು ಆಗೋದೇ ಇಲ್ಲ, ಇದು ಸಣ್ಣ ಮಕ್ಕಳಲ್ಲಿ ಹೃದಯಾಘಾತ ಆಗ್ಬಾರ್ದು ಅಂತ ಏನಿಲ್ಲ. ಅದು ನೋಡ್ತೇವೆ, ಅದನ್ನ ಕಾಮನ್ ಆಗಿ ನೋಡ್ತೀವಿ. ಬಟ್ ಈ ಒಂದು ವಿಚಾರ ನಮ್ಮ ಕೋವಿಡ್ ಸಮಯದಲ್ಲಿ ಈಗಲ್ಲ, ಇದು ವ್ಯಾಕ್ಸಿನ್ ಇದಕ್ಕೂ ಸಂಬಂಧನೇ ಇಲ್ಲ. ಕೋವಿಡ್ ಸಮಯದಲ್ಲಿ ಸ್ವಲ್ಪ ನೋಡಿದ್ವಿ, ಮತ್ತೆ ಕಡಿಮೆ ಆಗಿದೆ ಇವಾಗ. ಆ ಒಂದು ಏನ್ ಬರ್ತಾ ಇತ್ತು ಕೋವಿಡ್ ಟೈಮ್ನಲ್ಲಿ ನಮ್ಗೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಲ್ಲಿ ಹೃದಯದ ಸಮಸ್ಯೆ ಏನ್ ಬರ್ತಾ ಇತ್ತು ಅದು ಕಡಿಮೆ ಆಗಿದೆ. ಆದ್ರೆ ಇಲ್ವೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಮೊದಲೆಲ್ಲ ಬಹುಶಃ ಬೇರೆ ಕಾರಣಗಳಿಂದ ಇರ್ಬೋದು, ಮಕ್ಕಳು ಸಾವನ್ನಪ್ಪಿರ್ಬೋದು ಅಂತ ಅನ್ಕೊಂಡು ನಾವು ಸುಮ್ಮನಾಗ್ಬಿಡ್ತೀವಿ. ಬಟ್ ಇವಾಗ ಇದು ವಿಜ್ಞಾನ ತುಂಬಾ ಮುಂದುವರೆದ್ರಿಂದ ಅದನ್ನ ಕಂಡುಹಿಡಿಬಹುದು. ನಾವು ECG ಮಾಡ್ತೇವೆ, ಎಕೋ ಮಾಡ್ತೇವೆ. ಇವಾಗ ಪ್ರತಿಯೊಂದು ಇದರಲ್ಲೂ ಕೂಡ ಒಂದು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು ಅದಕ್ಕೆ ತಕ್ಕಾಗಿ ಸೆಂಟರ್ಗಳಿದೆ. ಎಲ್ಲಾ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಗಳಲ್ಲೂ ಎಕೋ ಕಾರ್ಡಿಯೋಗ್ರಫಿ ಅನ್ನೋದು ಅವಶ್ಯಕವಾಗಿ ಈಸಿಯಾಗಿ ಸಿಗುತ್ತದೆ ಸುಲಭವಾಗಿ. ಅದರಿಂದ ಕಂಡುಹಿಡಿತಾ ಇದೀವಿ. ಸೊ ಇದು ಅತಿ ವಿರಳ ಅಂತ ಹೇಳಕ್ಕಾಗಲ್ಲ, ಇದೆ. ಬಟ್ ಅದೇ ಜನರಲ್ ಪಬ್ಲಿಕ್ ಅಲ್ಲಿ ಅದು ತುಂಬಾ ಕಡಿಮೆನೆ. ದೊಡ್ಡವರು ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಹೃದಯಾಘಾತ ಆಗೋದು ತುಂಬಾ ತುಂಬಾ ಕಡಿಮೆ. ಇಲ್ಲವೇ ಇಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಅದಕ್ಕೆ ನಾನಾ ಕಾರಣಗಳಿರುತ್ತೆ. ಬಟ್ ಕಾರಣಗಳನ್ನ ಹುಡುಕ್ಬೇಕು ನಾವು. ಯಾವ ಕಾರಣದಿಂದ ಹೃದಯಾಘಾತ ಆಗಿದೆ, ಯಾವ ಕಾರಣದಿಂದ ಸಡನ್ ಕಾರ್ಡಿಯಕ್ ಡೆತ್ ಅಂದ್ರೆ ಹೃದಯ ಸ್ತಂಭನ ಅಂದ್ರೆ ಹೃದಯ ನಿಂತೋಗ್ಬಿಡುತ್ತೆ, ಅದಕ್ಕೆಲ್ಲ ಕಂಡುಹಿಡಿಬೇಕು. ಅಟ್ಲೀಸ್ಟ್ ಅವರು ಆತರ ಒಂದು ಏನಾದ್ರು ಸಮಸ್ಯೆ ಆದ, ಕೆಲವು ಮಕ್ಕಳುಗಳಿಗೆ ಎದೆನೋ ಬರುತ್ತೆ. ಎದೆನೋ ಬಂದಾಗ ಎಲ್ಲಾ ಎದೆನೋ ಬರೋ ಮಕ್ಕಳಿಗೂ ಕೂಡ ಇದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅರ್ಥ ಅಲ್ಲ. ಕೆಲವು ಮಕ್ಕಳುಗಳಿಗೆ ಯಾವಾಗ ವಾಕ್ ಮಾಡಿದಾಗ ಅಥವಾ ಏನಾದ್ರು ಆಟ ಆಡ್ತಾರೆ, ಮಕ್ಕಳು ಕ್ರಿಕೆಟ್ ಆಡ್ತಾರೆ, ಫುಟ್ಬಾಲ್ ಆಡ್ತಾರೆ ಸ್ಕೂಲ್ಗಳಲ್ಲಿ, ಆ ಸಮಯದಲ್ಲಿ ಏನಾದ್ರು ಇಲ್ಲ ನಮ್ಗೆ ಎದೆನೋ ಬರ್ತಾ ಇದೆ, ಆಟ ಆಡಿದಾಗ ಮಾತ್ರ ಬರುತ್ತೆ ಅಂತ ಅಂದಾಗ ಮಾತ್ರ ಅದನ್ನ ಖಂಡಿತ ಅವ್ರಿಗೆ ನಾವು ಇದ್ ಮಾಡ್ಬೇಕು, ಟ್ರೀಟ್ಮೆಂಟ್ ಕೊಡ್ಲೇಬೇಕು. ಅದನ್ನ ಏನ್ ಇನ್ವೆಸ್ಟಿಗೇಷನ್ ಏನಿದೆ ಅದನ್ನ ನಾವು ಪರೀಕ್ಷೆ ಮಾಡ್ಲೇಬೇಕು. ಸೊ ಇದು ಮಾಡಿದ್ರೆ ಗೊತ್ತಾಗುತ್ತೆ, ಇದು ಇಲ್ಲೇ ಇಲ್ಲ ಅಂತಲ್ಲ. ಕೆಲವು ಸಲ ಏನು ಇಲ್ಲೇ ಗೊತ್ತೇ ಆಗಲ್ಲ. ಯಾವ ಮುನ್ಸೂಚನೆ ಇದ್ದೇನೂ ಕೂಡ ಒಂದು ಹೃದಯ ಆಘಾತಗಳಾಗೋ ಸಂಭವ ಇರುತ್ತೆ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಮಕ್ಕಳ ಹೃದ್ರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರ ಅಭಿಪ್ರಾಯ ಆಗ್ತಾ ಇದೆ. ಸೊ ತೀರಾ ರೇರ್ ಕೇಸಸ್ ಈ ರೀತಿ ಆಗ್ತಾನೆ ಇಲ್ಲ ಅಂತಲ್ಲ, ಬಟ್ ಇತ್ತೀಚೆಗೆ ಆಗ್ತಾ ಇದೆ ಅಂತ. ಸೊ ಈಗ ನಾವು ಕೇಸ್ ಸ್ಟಡಿಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಕೇಸ್ ನಂಬರ್ 1, ಹೆಸರು ಸಚಿನ್ ಅಂತ. ಈಗಷ್ಟು ನಾವು ಹೇಳ್ತಾ ಇದ್ವಿ, ಸಾವಿಗೆ ಕಾರಣ ಹೃದಯಾಘಾತ, ಯಾವುದೇ ಹೆಲ್ತ್ ರಿಲೇಟೆಡ್ ಸಮಸ್ಯೆಗಳು ಈತನಿಗಿರಲಿಲ್ಲ, ಹೃದಯ ಸಂಬಂಧಿ ಸಮಸ್ಯೆಗಳು ಈತನಿಗಿರಲಿಲ್ಲ ಅನ್ನೋದು ಪೋಷಕರು ಮಾತಾಗ್ತಾ ಇದೆ. ಬಟ್ ಆತನ ಸಾವಾಗಿದೆ. ಟಿವಿ ನೋಡ್ತಾ ಇರಬೇಕಾದ್ರೆ ಕೂತ ಜಾಗದಲ್ಲೇ ಎದೆನೋವು ಅಂತ ಹೇಳಿದಂತಹ ವ್ಯಕ್ತಿ ಸಾವನ್ನಪ್ಪಿರುವಂತಹ ವಿಚಾರ. 8ನೇ ತರಗತಿಯನ್ನು ಓದ್ತಾ ಇದ್ದ. ಜಸ್ಟ್ ನೋಡಿ 14 ವರ್ಷ. ಭಾಳ ಜನ ಟಿವಿ ನೋಡ್ತಾ ಇರೋರು ಅನ್ಸುತ್ತೆ ಸಾಯೋ ವಯಸ್ಸ ಅಂತ. ಸ್ಥಳ ನೋಡಿ ಚೆನ್ನಾಪುರ ಗ್ರಾಮ. ಈಗ ಕೇಸ್ ನಂಬರ್ 2ಗೆ ಹೋಗೋಣ ನಾವು. ಈ ಕೇಸ್ ಸ್ಟಡಿ ಸಿಕ್ಕಿರೋದು ನಮಗೆ ರಾಯಚೂರಿನಿಂದ. ಈತನ ಹೆಸರು ಶಿವಪ್ರಸಾದ್ ಅಂತ. ಸಾವಿಗೆ ಕಾರಣ ನೋಡಿ ಲೋ ಬಿ ಪಿ ಅನ್ನೋದು ಎಷ್ಟು ಅಪಾಯಕಾರಿ, ಅದಕ್ಕೆ ವಯಸ್ಸು ಅನ್ನೋದು ಯಾವುದು ಲೆಕ್ಕಕ್ಕೆ ಬರಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲು. ಭಾಳ ಡೇಂಜರಸ್ಸು. 9 ವರ್ಷ ವಯಸ್ಸಿನ ಬಾಲಕ ಸಾವನ್ನಪ್ಪಿರೋದು. 5ನೇ ತರಗತಿಯನ್ನು ಓದ್ತಾ ಇದ್ದ. ಸ್ಥಳ ಸಿರವಾರ ಕವಿತಾಳ ಗ್ರಾಮ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 3ನೇ ಕೇಸ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಈಗ ಬಂತು ನೋಡಿ. ಈತನ ಹೆಸರು ಚೇತನ್ ಕುಮಾರ್ ರಾಥೋಡ್ ಅಂತ. ಸಾವಿಗೆ ಕಾರಣ ಅಗೇನಿಲ್ಲೂ ಕೂಡ ಲೋ ಬಿ ಪಿ, ನಿತ್ರಾಣ ಹಾಗೂ ಲೋ ಬಿ ಪಿ ಅನ್ನೋದು ಇನಿಷಿಯಲ್ ಡೇಸಲ್ಲೇ ಡಯಾಗ್ನೈಸ್ ಆದಾಗ ತುಂಬ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಈತನಿಗೆ ವಯಸ್ಸು ನೋಡಿ 16 ವರ್ಷ ಅಷ್ಟೇ. ಆಮೇಲೆ 10ನೇ ತರಗತಿ ಓದ್ತಾ ಇದ್ದ. ಸ್ಥಳ ಶಹಾಪುರದ ಕರ್ರಳ್ಳಿಯಲ್ಲಿ ಈ ಘಟನೆ ಆಗಿರೋದು ಗೊತ್ತಾಗ್ತಾ ಇದೆ. ಇನ್ನು ರಾಯಚೂರಿಗೆ ಸಂಬಂಧಪಟ್ಟಂತ ಮತ್ತೊಂದು ಡೀಟೇಲ್ ಇದೆ. ಕೇಸ್ ನಂಬರ್ 4, ಹೆಸರು ತರುಣ್ ಅತ್ತನೂರು ಅಂತ. ಅಗೇನ್ ಈತನ ಸಾವಿಗೂ ಕೂಡ ಲೋ ಬಿ ಪಿನೇ ಕಾರಣ. ಹೈ ಬಿ ಪಿ ಇರೋರಿಗೆ ಒಂದು ಪಕ್ಷ ಮೆಡಿಸಿನ್ಸು ಟ್ಯಾಬ್ಲೆಟ್ನಲ್ಲಿ ಡಯಾಗ್ನೈಸ್ ಮಾಡಿ ಗೊತ್ತಾಗ್ಬಿಡುತ್ತೆ. ಬಟ್ ಲೋ ಬಿ ಪಿ ಅನ್ನೋದು ಬಹಳ ಯಮನ ಪಾಶದ ರೀತಿ ಅನ್ನೋದಕ್ಕೆ ಇದು ಇನ್ನೊಂದು ಎಕ್ಸಾಂಪಲ್.